ಶುಗರ್ ಕೇನ್ ಜ್ಯೂಸ್ ಕುಡಿಬಹುದಾ ಪ್ರೆಗ್ನೆನ್ಸಿಯಲ್ಲಿ ಅಂತ. ಸೊ ಇವತ್ತು ನಾನು ಇನ್ನೊಂದು ಕ್ವಶನ್ ಬಗ್ಗೆ ಉತ್ತರ ಕೊಡ್ಬೇಕಂತ ಇದೀನಿ. ರೀಸೆಂಟ್ಲಿ ನನಗೆ ಪೇಷಂಟ್ ಒಬ್ರು ಬಂದು ಕೇಳಿದ್ರು, ಅವ್ರಿಗೆ ಆಲ್ರೆಡಿ 6 ರಿಂದ 7 ತಿಂಗಳು ಪ್ರೆಗ್ನೆನ್ಸಿ ಇತ್ತು. ಅವ್ರಿಗೆ ಅವ್ರ ಮನೆ ಹತ್ರ ಎಲ್ಲ ಹೇಳಿದ್ರಂತೆ, ಸೊ ಕಬ್ಬಿನ ಜ್ಯೂಸ್ ಕುಡಿಯೋದ್ರಿಂದ ಅಂದ್ರೆ ಶುಗರ್ ಕೇನ್ ಜ್ಯೂಸ್ ಕುಡಿಯೋದ್ರಿಂದ ಹುಟ್ಟೋ ಮಗುಗೆ ಜಾಂಡಿಸ್ ಬರೋದಿಲ್ಲ, ಸೊ ಶುಗರ್ ಕೇನ್ ಜ್ಯೂಸ್ ಕುಡಿಬೇಕು ಅಂತ ಹೇಳಿದ್ರು. ಸೊ ಅದಕ್ಕೆ ಅವ್ರು ನನ್ನ ಹತ್ರ ಬಂದು ಅದು ಡೌಟ್ ಕೇಳ್ತಾ ಇದ್ರು, ಶುಗರ್ ಕೇನ್ ಜ್ಯೂಸ್ ಕುಡಿಬಹುದಾ ಪ್ರೆಗ್ನೆನ್ಸಿಯಲ್ಲಿ ಅಂತ. ಬಟ್ ಇದ್ರ ಬಗ್ಗೆ ನಾನು ಇವತ್ತು ಡೀಟೇಲ್ ಸ್ವಲ್ಪ ಹೇಳೋಣ ಅಂತ ಇದೀನಿ. ಮಗುವಿನಲ್ಲಿ ಹುಟ್ಟಿದ ಮಗುವಿಗೆ ಅಂದ್ರೆ ನ್ಯೂ ಬಾರ್ನ್ ಬೇಬಿ, ಆ ಬೇಬಿಗೆ ಜಾಂಡಿಸ್ ಬರೋದಕ್ಕೆ ಕಾರಣಗಳೇ ಬೇರೆ ತರ ಇರುತ್ತೆ. ಅಂದ್ರೆ ಬ್ಲಡ್ ಗ್ರೂಪ್ ಇನ್ಕಂಪ್ಯಾಟಿಬಿಲಿಟಿ ಅಂದ್ರೆ ತಾಯಿದು ಮತ್ತೆ ಮಗುದು ರಕ್ತ ಗುಂಪು ಚೇಂಜ್ ಆದವಾಗ ABO ಇನ್ಕಂಪ್ಯಾಟಿಬಿಲಿಟಿ ಅಂತ ಹೇಳ್ತೀವಿ. ಅಥವಾ ಮಗುವಿನಲ್ಲಿ RH ನೆಗೆಟಿವ್ ಪ್ರೆಗ್ನೆನ್ಸಿ ಅಂದ್ರೆ ತಾಯಿಗೆ ಏನಾದ್ರೂ ನೆಗೆಟಿವ್ ಬ್ಲಡ್ ಗ್ರೂಪ್ ನೆಗೆಟಿವ್ ಇರುವಾಗ ಮಗುಗೆ ಪಾಸಿಟಿವ್ ಬ್ಲಡ್ ಗ್ರೂಪ್ ಅಂದಾಗ ಅದರಿಂದ ಜಾಂಡಿಸ್ ಬರ್ಬೋದು, ಅಥವಾ ಬ್ರೆಸ್ಟ್ ಮಿಲ್ಕ್ ಜಾಂಡಿಸ್ ಅಂತ ಬರ್ಬೋದು. ಕೆಲವೊಂದ್ಸಲ ನ್ಯೂ ಬಾರ್ನ್ ಬೇಬಿಗೆ ಸೆಪ್ಸಿಸ್, ಅಥವಾ ತಾಯಿಯಲ್ಲಿ ಶುಗರ್ ಇದ್ರೆ, ಅಥವಾ ತಾಯಿಗೆ BP ಇದ್ರೆ, ಅಥವಾ ಮಗು ಇನ್ನು ದಿನ ತುಂಬಾ ಮುಂಚೆನೆ ಹುಟ್ಟಿದ್ರೆ, ತಾಯಿಗೆ ನೀರು ಹೋಗಿರುತ್ತೆ ಆಮೇಲೆ ಡೆಲಿವರಿ ಆಗಿರುತ್ತೆ ಮಗುಗೆ. ಸೊ ಆತರ ಚಾನ್ಸಸ್ ಎಲ್ಲೆಲ್ಲ ಮಗುವಿಗೆ ಜಾಂಡಿಸ್ ಬರೋ ಸಾಧ್ಯತೆಗಳಿರುತ್ತೆ. ಹುಟ್ಟಿದ ಮಗುವಿಗೆ ನ್ಯೂ ಬಾರ್ನ್ ಜಾಂಡಿಸ್ ಅಂತೀವಿ. ಹುಟ್ಟಿದ ಮಗುಗೆ ಜಾಂಡಿಸ್ ಬರೋದಕ್ಕೆ ಕಾರಣಗಳು ತುಂಬಾ ಇದಾವೆ. ಸೊ ಇದರಲ್ಲಿ ಎಲ್ಲೂ ಕೂಡ ತಾಯಿ ಶುಗರ್ ಕೇನ್ ಜ್ಯೂಸ್ ಕುಡಿದ್ರೆ ಅಂದ್ರೆ ತಾಯಿ ಕಬ್ಬಿನ ಜ್ಯೂಸ್ ಕುಡಿಯೋದ್ರಿಂದ ಮಗುವಿನ ಮೆಟಬಾಲಿಸಮ್ ಅಂದ್ರೆ ಹುಟ್ಟೋ ಮಗುವಿನ ಮೆಟಬಾಲಿಸಮ್ ಮೇಲೆ ಯಾವುದೇ ತರ ಪರಿಣಾಮ ಇರೋದಿಲ್ಲ, ಅದ್ರದ್ದು ಯಾವ್ದು ಎಫೆಕ್ಟ್ ಇರೋದಿಲ್ಲ. ಸೊ ಇದು ಮಿಸ್ಕನ್ಸೆಪ್ಷನ್. ತಾಯಿ ಶುಗರ್ ಕೇನ್ ಜ್ಯೂಸ್ ಕುಡಿಯೋದ್ರಿಂದ ಹುಟ್ಟಿದ ಮಗುವಿಗೆ ಜಾಂಡಿಸ್ ಬರಲ್ಲ ಅನ್ನೋದು ಮಿಸ್ಕನ್ಸೆಪ್ಷನ್. ತಾಯಿ ಬ್ಲಡ್ ಗ್ರೂಪ್ ಬೇರೆ, ಮಗುವಿನ ಬ್ಲಡ್ ಗ್ರೂಪ್ ಬೇರೆ, ಮತ್ತೆ ABO ಇನ್ಕಂಪ್ಯಾಟಿಬಿಲಿಟಿ ಎಲ್ಲ ಇದ್ರೆ ತಾಯಿ ಶುಗರ್ ಕೇನ್ ಜ್ಯೂಸ್ ಕುಡಿದ್ರು ಕೂಡ ಮಗುವಿಗೆ ಜಾಂಡಿಸ್ ಬರೋ ಸಾಧ್ಯತೆಗಳು ಇರಬಹುದು. ಪ್ಲಸ್ ತಾಯಿ ಶುಗರ್ ಕೇನ್ ಜ್ಯೂಸ್ ಕುಡಿಯುವಾಗ ಅಂದ್ರೆ ಪ್ರೆಗ್ನೆಂಟ್ ಮದರ್ಸ್ ಶುಗರ್ ಕೇನ್ ಜ್ಯೂಸ್ ಕುಡಿಯುವಾಗ ತುಂಬಾ ಹುಷಾರಾಗಿರ್ಬೇಕು. ಇನ್ ಕೇಸ್ ಏನಾದ್ರೂ ನಿಮ್ಗೆ ಆಲ್ರೆಡಿ ಲೈಟ್ ಆಗಿ ಶುಗರ್ ಇದ್ರೆ, ಅಂದ್ರೆ ಡಯಾಬಿಟೀಸ್ ಇದ್ರೆ, ಅಥವಾ ಜೆಸ್ಟೇಷನಲ್ ಡಯಾಬಿಟೀಸ್ ಇದ್ರೆ, ಅಥವಾ ನೀವು ಆಲ್ರೆಡಿ ನಿಮ್ಮ ತೂಕ ಹೆಚ್ಚಾಗಿತ್ತು, ಅಥವಾ ಮಗುವಿನ ತೂಕ ನಿಮ್ ಗ್ರೋತ್ ಸ್ಕ್ಯಾನ್ ಅಲ್ಲೆಲ್ಲ ಹೆಚ್ಚಾಗಿ ಬರ್ತಾ ಇದೆ, ಸೊ ಆತರ ರಿಸ್ಕ್ ಫ್ಯಾಕ್ಟರ್ಸ್ ಇದ್ರೆ ನೀವು ಆದಷ್ಟು ಶುಗರ್ ಕೇನ್ ಜ್ಯೂಸ್ ನ ಕುಡಿಯೋದಕ್ಕೆ ಹೋಗ್ಬಿಡಿ. ಬಿಕಾಸ್ ಶುಗರ್ ಕೇನ್ ಜ್ಯೂಸ್ ತುಂಬಾ ಹೈ ಕ್ಯಾಲೋರೀಸ್ ಇರುತ್ತೆ. ಆಮೇಲೆ ಅದನ್ನ ನೀವು ರೋಡ್ ಸೈಡ್ ಶುಗರ್ ಕೇನ್ ಜ್ಯೂಸ್ ಕುಡಿಯೋದ್ರಿಂದ ಕೆಲವೊಂದ್ಸಲ ಇನ್ಫೆಕ್ಷನ್ಸ್ ಅಂದ್ರೆ ಹೈಜಿನಿಕಲಿ ಅದು ಪ್ರಿಪರೇಷನ್ ಆಗಿರೋದಿಲ್ಲ, ಅದರಿಂದ ನಿಮ್ಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಆದಷ್ಟು ಶುಗರ್ ಕೇನ್ ಜ್ಯೂಸ್ ನ ಅವಾಯ್ಡ್ ಮಾಡಿ. ಇನ್ ಕೇಸ್ ಕುಡಿಯೋದಿದ್ರೆ ನಿಮ್ದು ಶುಗರ್ಸ್ ಎಲ್ಲ ನಾರ್ಮಲ್ ಇದ್ರೆ, ನಿಮಗೆ ಬೇರೆ ತರ ಯಾವುದೇ ತರ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲ ಅಂದ್ರೆ ನಿಮ್ ಗೈನಕಾಲಜಿಸ್ಟ್ ನ ಕೇಳ್ಬಿಟ್ಟು ನೀವು ಶುಗರ್ ಜ್ಯೂಸ್ ಕುಡಿಯಬಹುದು. ಬಟ್ ಆ ಶುಗರ್ ಕೇನ್ ಜ್ಯೂಸ್ ನಿಮ್ಮ ಹುಟ್ಟೋ ಮಗುವಿನಲ್ಲಿ ಜಾಂಡಿಸ್ ಬರೋ ಸಾಧ್ಯತೆಗಳನ್ನ ಯಾವುದೇ ತರದಲ್ಲಿ ಅದು ಅಫೆಕ್ಟ್ ಮಾಡೋದಿಲ್ಲ. ಓಕೆ, ಇದ್ರ ಬಗ್ಗೆ ಇನ್ನು ಡೀಟೇಲ್ ಆಗಿ ಬೇಕಾದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು.